ಈ ವಿಡಿಯೋ ಇವಾಗ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಉಪಚುನಾವಣೆ ಏನು ನಡೆಯಕತ್ತೋ ಪ್ರಜಾಕಿಯಲ್ಲಿದ್ದ ಇಬ್ಬರು ಕ್ಯಾಂಡಿಡೇಟ್ಗಳು ನಿಂತಾರ. ಬಾಗಲಕೋಟೆಯಲ್ಲಿ ಅಂತೋಷ್ ಅಂತ ಒಬ್ರು ನಿಂತಿದ್ದಾರೆ, ಅವ್ರದ್ದು ಕ್ರಮ ಸಂಖ್ಯೆ 3 ಗ್ಯಾಸ್ ಸಿಲಿಂಡರ್ದು ಚಿಹ್ನೆ ಐತೆ. ಇನ್ನೊಂದು ದಾವಣಗೆರೆಯಲ್ಲಿ ಒಬ್ರು ಈಶ್ವರ್ ಶೇಂಗ ಅಂತ ನಿಂತಿದ್ದಾರೆ, ಅವ್ರದ್ದು ಕ್ರಮ ಸಂಖ್ಯೆ 6, ಅವ್ರದ್ದು ಪೋಸ್ಟ್ ಆಫೀಸ್ ಗುರುತು. ಹೇಳ್ತಾ ಇದೀನಿ, ಇವ್ರಿಬ್ಬರಿಗೆ ಮಾತ್ರ ಓಟ್ ಹಾಕ್ಬೇಡ್ರಿ. ಓಟ್ ಹಾಕಿದ್ರೆ ನಿಮ್ದು ಜೀವನ ಸರ್ವನಾಶ ಆಗ್ತದ ಅಂತ ಹೇಳ್ತೀನಿ. ಎದಕ್ಕಪ್ಪ ಈ ಪ್ರಜಾಕೀಯ ಕ್ಯಾಂಡಿಡೇಟ್ಗಳು ಇವ್ರಿಬ್ಬರಿಗೂ ನಾವು ಓಟ್ ಹಾಕ್ಬಾರ್ದಪ್ಪ ಅಂತಂದ್ರೆ, ಇವರು ರೊಕ್ಕ ಹಂಚಂಗಿಲ್ಲ, ಬೀರ್ ಹಂಚಂಗಿಲ್ಲ, ಬಿರಿಯಾನಿಗಳು ಹಂಚಂಗಿಲ್ಲ, ರೋಡಿಗೆ ಬಂದು ಕೋಟಿಗಟ್ಲೆ ಹಣ ಸುರಿದು ಅವ್ರ ಪ್ರಚಾರನೂ ಮಾಡಂಗಿಲ್ಲ. ಎದಕ್ಕೆ ಓಟ್ ಹಾಕ್ಬೇಕು ಇವ್ರಿಗೆ? ಇವ್ರು ಸೀರೆ ಕುಕ್ಕರ್ ಇವು ಏನೂ ಹಂಚಂಗಿಲ್ಲ. ಇವ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಬಂದು ನಿಮ್ ಸೇವೆ ಮಾಡ್ತೀವಿ ಅಂತಾರ. ಒಂದ್ ವೇಳೆ ನಾವು ಜನಗಳದ್ದು ಏನಾದ್ರು ಕರೆಕ್ಟ್ ವರ್ಕ್ ಮಾಡಿಲ್ಲಪ್ಪ ಅಂತಂದ್ರೆ 6 ತಿಂಗಳೊಳಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬಾಂಡ್ ಪೇಪರ್ ಬರ್ಕೊಡಕತ್ತಾರ. ಇಂಥವ್ರನ್ನೇ ನಮ್ಗೆ ಯಾವ್ದಾದ್ರು ಕ್ಯಾಂಡಿಡೇಟ್ಗಳು ಬೇಕೇನ್ರಿ? ನಮಗೆ ಕ್ಯಾಂಡಿಡೇಟ್ಗಳು ಯಾರ್ಯಾರು ಬೇಕು? ಒಂದು ಸರಿ ಎಲೆಕ್ಷನ್ ಸ್ಟಾರ್ಟ್ ಆಯ್ತಪ್ಪ ಈ ವರ್ಷ ಅಂತಂದ್ರೆ ಮತ್ತೆ 5 ವರ್ಷ ಆದ್ಮೇಲೆ ಬರ್ಬೇಕು. ನಮ್ದು ಚರಂಡಿ ಸಮಸ್ಯೆ ಇರ್ಲಿ, ನೀರ್ ಸಮಸ್ಯೆ ಇರ್ಲಿ, ಅವ್ರು ಯಾರು ಬರಬಾರ್ದು. ಅಂತವ್ರೆ ನಮ್ಗೆ ಇಷ್ಟ. ಅದ್ರ ನೆನ್ಪಿಟ್ಕೊಳ್ರಿ, ಈ ಇಬ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಬಂದು ನಿಮ್ ಸಮಸ್ಯೆ ಏನಂತ ಕೇಳ್ತಾರ, ನೋಟ್ ಮಾಡ್ಕೊಂತಾರ, ಆ ಸಮಸ್ಯೆ ತೀರಿಸ್ಬಿಡ್ತಾರ. ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನು ತೀರ್ಸ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಗೆ ಬೇಕಿಲ್ಲಲ್ಲ. ನಮಗೆ ಬೇಕಾಗಿರೋದೇನು? ನಮ್ ಲೀಡರ್ಗಳು 1000 ಕೋಟಿ ಆಸ್ತಿ ಮಾಡ್ಬೇಕು, ಅವ್ರು ಭರ್ಜರಿ ಇರ್ಬೇಕು, ಅಣ್ಣ ಅಂತ ನಾವು ಅವ್ರ ಹಿಂದೆ ಹೋಗ್ಬೇಕು. ಅದು ನಮಗೆ ಬೇಕಾಗಿರೋದು. ಹೇಳ್ತಾ ಇದೀನಿ, ಪ್ರಜಾಕೀಯ ಕ್ಯಾಂಡಿಡೇಟ್ಗಳು ಬಾಗಲಕೋಟೆಯಲ್ಲಿ ಕ್ರಮ ಸಂಖ್ಯೆ 3 ಗ್ಯಾಸ್ ಸಿಲಿಂಡರ್, ದಾವಣಗೆರೆಯಲ್ಲಿ ಈಶ್ವರ್ ಶೇಂಗಾ ಅವರು ಕ್ರಮ ಸಂಖ್ಯೆ 6 ಪೋಸ್ಟ್ ಆಫೀಸು. ಇವ್ರಿಗೆ ಏನಾದ್ರು ನೀವು ಓಟ್ ಹಾಕಿದ್ರೆ ನಿಮ್ಮ ಮನೆಗೆ ಬರ್ತಾರೆ. ಇಲ್ಲ ನಿಮ್ದು ಏನೇನ ಪ್ರಾಬ್ಲಮ್ ಎಲ್ಲ ಕೇಳ್ತಾರೆ, ಮತ್ತೆ ಅದನ್ನ ಸಾಲ್ವ್ ಮಾಡುವ ಕೆಲಸ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಾರಂತೆ. ನೋಡ್ರಿ, ದಯವಿಟ್ಟು ನಾವು ಯುವಕರೆಲ್ಲ ಸೇರಿ ಇಂಥವ್ರಿಗೆ ಓಟ್ ಹಾಕೋದ್ ಬೇಡ. ನಮ್ಮ ಹಣವನ್ನು ಲೂಟಿ ಹೊಡೆಯೋರು ಯಾರಿದಾರೋ ಅವ್ರಿಗೆ ಮಾತ್ರ ಓಟ್ ಹಾಕೋಣ. ಇಲ್ಲಿ ಇರದೇ 2 ಲಕ್ಷ ರೂಪಾಯಿ ಸಂಬಳದ ಒಂದು ಕೆಲಸ, ಅದಕ್ಕೆ 50 ಕೋಟಿ ಖರ್ಚು ಮಾಡ್ತಾರೆ. ಇವಾಗ ಅಂತವ್ರಿಗೆ ಓಟ್ ಹಾಕೋಣ ಅಂತ ಹೇಳ್ತಾ ಇದೀನಿ. ಜೈ ಹಿಂದ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ